ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹೀಲರ್ ಸಮನ. ತುಂಬ ಜನಕ್ಕೆ ಇವತ್ತು ನಮ್ಮ ಸರ್ ಮೊನ್ನೆ ಲಾಂಚ್ ಮಾಡಿರೋ BAA ಆ್ಯಪ್. ಸೊ ಇದ್ರ ಬಗ್ಗೆ ಸಾಕಷ್ಟು ನಿಮಗೆ ಡೌಟ್ಸ್ ಇದೆ. ಸೊ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ಎಲ್ಲರಿಗೂ ಮೇಜರ್ ಆಗಿ ಇವಾಗ ನಮ್ಮದು ಬಂದಿರೋ ಅಪ್ಲಿಕೇಶನ್ನು ಆಂಡ್ರಾಯ್ಡ್ ಫೋನ್ಸ್ಗಳಿಗೆ ಮಾತ್ರ ಯೂಸ್ ಆಗುತ್ತೆ. ನೀವು ಎಲ್ಲರ ಫೋನಲ್ಲಿ ಆಂಡ್ರಾಯ್ಡ್ ಫೋನ್ಸಲ್ಲಿ ಫಸ್ಟು ಈ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಇರುತ್ತಲ್ಲ, ನೀವು ಅಲ್ಲಿ ಪ್ಲೇ ಸ್ಟೋರಿಗೆ ಹೋಗಿ ಸರ್ಚ್ ಆಪ್ಷನಲ್ಲಿ ಬಸವ ಅಕ್ಯೂ ಅಕಾಡೆಮಿ ಅಂತ ಸರ್ಚ್ ಹೊಡೆದಾಗ ನಿಮಗೆ ಈ ನಮ್ಮ ಬಸವ ಅಕ್ಯೂ ಅಕಾಡೆಮಿ ಅನ್ನೋ ಆ್ಯಪ್ ಸಿಗುತ್ತೆ. ಸೊ ಈ ಥರ ಸಿಂಬಲ್ ಬರುತ್ತೆ. ಎಲ್ಲರೂ ಅಲ್ಲಿ ಕೆಳಗಡೆ ಇನ್ಸ್ಟಾಲ್ ಅಂತ ಇರುತ್ತೆ. ನೀವು ಅದನ್ನು ಇನ್ಸ್ಟಾಲ್ನ ಕ್ಲಿಕ್ ಮಾಡಿಬಿಟ್ಟು ಆ್ಯಪನ್ನು ಫಸ್ಟು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇನ್ಸ್ಟಾಲ್ ಆದಮೇಲೆ ನೀವು ಓಪನ್ ಮಾಡಿದಾಗ ನಿಮಗೆ ಆ್ಯಪಲ್ಲಿ ಈ ಥರ ಒಂದು ಆಪ್ಷನ್ಸ್ ಕೇಳುತ್ತೆ. ಫಸ್ಟ್ ಯಾರು ಡೌನ್ಲೋಡ್ ಮಾಡ್ಕೊಳ್ತಿರೋ ಸೈನ್ ಅಪ್ ಆಗೋಕ್ಕೆ ಫಸ್ಟು ಎಲ್ಲರೂ ನಿಮ್ಮದು ಫೋನ್ ನಂಬರ್ ಹಾಕಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿದಾಗ ನಿಮಗೆ OTP ಆಪ್ಷನ್ ಇರುತ್ತೆ. ಸೆಂಡ್ OTP ಮಾಡಿ. OTP ಒಂದು ಬರುತ್ತೆ. OTPನ ಎಂಟರ್ ಮಾಡಿಬಿಟ್ಟು ನೀವು ಫಸ್ಟು ಸೈನ್ ಇನ್ ಮಾಡೋ ಅಂಥದ್ದು. ಸೊ ನೀವು ನಂಬರನ್ನು ಎಂಟರ್ ಮಾಡಿ ಸೆಂಡ್ OTP ಅಂತ ಹೊಡೆದಾಗ ಎಲ್ಲರಿಗೂ ಅದರಲ್ಲಿ ಒಂದು OTP ಬರುತ್ತೆ. OTPನ ಮತ್ತೆ ಅದರಲ್ಲಿ ಎಂಟ್ರಿ ಮಾಡಿ. ಸೊ ನೀವು OTPನ ಎಂಟ್ರಿ ಮಾಡಿದಾಗ ಫಸ್ಟ್ ಟೈಮ್ ಆದವರು ವೆರಿಫೈ OTP ಅಂತ ಮಾಡ್ಬೋದು. ಯಾರ್ಯಾರಿಗೆ ರೆಫರಲ್ ಕೋಡ್ ಅಂತ ಯಾರಾದರೂ ನಿಮಗೆ ಶೇರ್ ಮಾಡಿ ಆ್ಯಪನ್ನು ಕಳಿಸಿರ್ತಾರೆ ವಾಟ್ಸಪ್ಪಲ್ಲಿ, ಅಲ್ಲಿ ಒಂದು ರೆಫರಲ್ ಕೋಡ್ ಅಂತ ಕೆಲವೊಂದು ಆಲ್ಫಾಬೆಟ್ಸು ನಂಬರ್ಸ್ ಇರುತ್ತೆ. ಆ ನಂಬರನ್ನು, ಆ ಆಲ್ಫಾಬೆಟನ್ನು ನೀವಿಲ್ಲಿ ರೆಫರಲ್ ಕೋಡ್ ಅಂತ ಏನಿದೆ ಅಲ್ಲಿ ನೀವು ಅದನ್ನು ಹಾಕಬೇಕು. ಅದನ್ನು ಹಾಕಿ ನೀವು ವೆರಿಫೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ನಿಮಗೆ ವಾಲೆಟಲ್ಲಿ ನಿಮಗೆ 50 ರೂಪೀಸ್ ಅನ್ನೋದು ಮತ್ತೆ ಕ್ರೆಡಿಟ್ ಆಗುತ್ತೆ. ಅದು ನಿಮಗೆ ಬೋತ್ ಯಾರು ನಿಮಗೆ ಕಳಿಸಿರ್ತಾರೆ, ಯಾರು ನೀವು ಇನ್ಸ್ಟಾಲ್ ಮಾಡ್ಕೊತೀರಾ, ಇಬ್ಬರಿಗೂ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನೀವು ವೆರಿಫೈ OTP ಮಾಡಿದಾಗ ನಿಮಗೆ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಆ್ಯಪ್ ಓಪನ್ ಆದಮೇಲೆ ಈ ಲಾಸ್ಟ್ ಎಡ್ಜಲ್ಲಿ ಏನು ನಿಮಗೆ ಯು ಅಂತ ಒಂದು ಚಿಕ್ಕದಾಗಿ ಕಾಣುತ್ತೆ, ನೀವು ಅಲ್ಲಿ ಹೋದಾಗ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಇರುತ್ತೆ. ಫಸ್ಟ್ ಏನಿದೆ ಅಲ್ಲಿ ಎಡಿಟ್ಗೆ ಹೋಗ್ಬಿಟ್ಟು ಇಲ್ಲಿ ಯೂಸರ್ ನೇಮು, ಎಲ್ಲರೂ ನಿಮ್ಮ ಯೂಸರ್ ನೇಮು ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ಗಳನ್ನು ಹಾಕ್ಬಿಟ್ಟು ಇಲ್ಲಿ ನೀವು ಪ್ರೊಫೈಲನ್ನು ಸೇವ್ ಮಾಡಿ. ಓಕೆನಾ? ಇದಾದ್ಮೇಲೆ ಏನಾಗುತ್ತೆ ಅಂದರೆ ಇದು ನಿಮ್ಮ ರೆಫರಲ್ ಕೋಡ್. ಇಲ್ಲೇ ಕೆಳಗಡೆ ಪ್ರೊಫೈಲಲ್ಲಿ ಕೆಳಗಡೆ ನಿಮ್ಮ ರೆಫರಲ್ ಕೋಡ್ ಇರುತ್ತೆ. ಸೊ ಈ ರೆಫರಲ್ ಕೋಡನ್ನು ನೀವು ಇನ್ನೂ ಯಾರ್ಯಾರಿಗೆ BAA ಆ್ಯಪ್ ಅವಶ್ಯಕತೆ ಇದೆ ಆದಷ್ಟು ಫಾರ್ವರ್ಡ್ ಮಾಡಿ. ಈ ಶೇರ್ ಆಪ್ಷನ್ಗೆ ಹೋಗಿ ನೀವು ವಾಟ್ಸಪ್ ಥ್ರೂ ಅಥವಾ ನಾರ್ಮಲ್ ಟೆಕ್ಸ್ಟಲ್ಲಿ ನೀವು ಇದನ್ನು ಶೇರ್ ಮಾಡಿದಾಗ ಅವರಿಗೆ ಈ ರೆಫರಲ್ ಕೋಡ್ ಹೋಗುತ್ತೆ. ಅವರ ರೆಫರಲ್ ಕೋಡ್ ಥ್ರೂ ಅವರು ಇನ್ಸ್ಟಾಲ್ ಮಾಡಿಕೊಂಡಾಗ ಯಾರು ಕಳಿಸಿರ್ತೀರಾ ನಿಮ್ಮ ವಾಲೆಟ್ಗೆ 50 ರೂಪೀಸ್ ಎಕ್ಸ್ಟ್ರಾ ನಿಮಗೆ ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ ವಾಲೆಟ್ ಅಂತ ಹೋದಾಗ ನಿಮಗೆ ಫಸ್ಟ್ ಟೈಮ್ ನೀವು ಯಾರು ಸೈನ್ ಅಪ್ ಮಾಡಿದಾಗ ಅವರಿಗೆ 500 ರೂಪೀಸ್ ಆಟೋಮೆಟಿಕಲಿ ಕೊಟ್ಟಿರುತ್ತೆ. ನಿಮ್ಮದು ಶೇರ್ ಆದಾಗ ಅವ್ರು ಇನ್ಸ್ಟಾಲ್ ಮಾಡ್ಕೊಂಡಾಗ ನಿಮಗೆ ಎಕ್ಸ್ಟ್ರಾ ಆಗಿದ್ದು ನಿಮಗೆ ಇಲ್ಲೇ ತೋರಿಸುತ್ತೆ. ಇದ್ರ ಜೊತೆ ಈಗ ನಮ್ಮ ಈ BAA ಆ್ಯಪಲ್ಲಿ ನೀವು ಪ್ರೆಸೆಂಟ್ ಇರೋವಂತಹ ಎಲ್ಲ ಕೋರ್ಸಸ್ಗಳನ್ನ ನೀವು ಎನ್ರೋಲ್ ಮಾಡ್ಕೊಳ್ಬೋದು. ಸೊ ಕೋರ್ಸಸ್ ಡೀಟೇಲ್ ಕೂಡ ನಿಮಗೆ ಇಲ್ಲೇ ಎಲ್ಲ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಎನ್ರೋಲ್ ನೌ ಅಂತ ಏನಿದೆ, ನೀವು ಇಲ್ಲಿ ಹೋದಾಗ ಈಗ ಬೇಸಿಕಲಿ ನಿಮಗೆ 500 ರೂಪೀಸ್ ಆಲ್ರೆಡಿ ಕ್ರೆಡಿಟ್ ಇರುತ್ತೆ, ನಿಮ್ಮ ಅಕೌಂಟ್ ವಾಲೆಟಲ್ಲಿ ಇರುತ್ತೆ. ಆದ್ದರಿಂದ ನೀವು 500ಗೂ ಕೆಳಗಡೆ ಇರುವಂತಹ ಏನೇನು ನೀವು ನಮ್ಮ ಕೋರ್ಸಸ್ ಇದೆ, ನೀವು ಆಟೋಮೆಟಿಕಲಿ ವಾಲೆಟ್ ಥ್ರೂ ಅದನ್ನು ಎನ್ರೋಲ್ ಮಾಡಿಕೊಂಡು ಎಲ್ಲ ಕೋರ್ಸಸ್ಸನ್ನು ನೀವು ಪಡ್ಕೊಳ್ಬೋದು, ಕ್ಲಾಸಸ್ಸನ್ನು ಕೇಳ್ಕೊಳ್ಬೋದು. ಸೊ ಈಗ ನಿಮಗೆ ನಾನು ಒಂದ್ರ ಬಗ್ಗೆ ತೋರಿಸ್ತೀನಿ ನೋಡಿ. ಬ್ಯಾಕ್ ಪೇನ್ ಅಂತ ಇದೆ. ಎನ್ರೋಲ್ ನೌ ಅಂತ ನಾವು ಮಾಡಿದಾಗ ಇಲ್ಲಿ ನಿಮಗೆ ಕೆಳಗಡೆ ಎಷ್ಟು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಅನ್ನೋದೂ ಇರುತ್ತೆ. ಸೊ ಮೇಜರ್ ಆಗಿ ನೀವು ಯಾವತ್ತು ಎನ್ರೋಲ್ ಮಾಡ್ತೀರಾ ಅವತ್ತಿನ ದಿವಸದಿಂದ ಹಿಡಿದು ನಿಮಗೆ 1 ತಿಂಗಳವರೆಗೂ ಈ ಕ್ಲಾಸಸ್ಸು ನಿಮಗೆ ಫ್ರೀಯಾಗಿ ಆ್ಯಪಲ್ಲೇ ಸಿಗುತ್ತೆ. ನೀವು 1 ತಿಂಗಳವರೆಗೂ ಅದರದ್ದೆಲ್ಲ ಕಲ್ತ್ಕೊಂಡು ಅದರದ್ದು ನೀವು ಬೆನಿಫಿಟನ್ನು ಪಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಎನ್ರೋಲ್ ನೌ ಅಂತ ಹೋದಾಗ, ಎನ್ರೋಲ್ ನೌ ಅಂತಂದರೆ ಇನ್ನೇನು ಅಲ್ಲ, ನೀವು ಡೈರೆಕ್ಟಾಗಿ ಬೇರೆ ಏನು ಇಷ್ಟು ದಿನ ಪೇಮೆಂಟ್ ಮಾಡ್ತಾ ಇದ್ರಿ ಅದು ಎಲ್ಲದೂ ಇದರಲ್ಲೇ ಬರುತ್ತೆ. ಡೈರೆಕ್ಟಾಗಿ ಎನ್ರೋಲ್ ನೌ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ವಾಲೆಟ್ ಥ್ರೂನು ಆಪ್ಷನ್ ಇರುತ್ತೆ. ಸೊ ನೀವು ವಾಲೆಟಿಂದ ರೀಚಾರ್ಜ್ ಮಾಡ್ಕೊಂಡಾಗ ಇದಿಷ್ಟು ಎನ್ರೋಲ್ ಆಗುತ್ತೆ 1 ತಿಂಗಳವರೆಗೂ. ಇಲ್ಲ ನಮಗೆ ವಾಲೆಟಲ್ಲಿ ಇರೋದು ಬೇಕು ನಾವು ಬೇರೆ ಕೋರ್ಸ್ಗೆ ಅಂದರೆ ನೀವು ಡೈರೆಕ್ಟಾಗಿ ಕೆಳಗಡೆ ಪೇ ಅಂತ ಹೋದಾಗ ಏನಾಗುತ್ತೆ, ಇಲ್ಲಿ ಫಸ್ಟು ನಿಮಗೆ ಮತ್ತೆ ನಿಮ್ಮ ಫೋನ್ ನಂಬರು ಮತ್ತು OTP ಕೇಳುತ್ತೆ. ಸೊ ಈ ಫೋನ್ ನಂಬರ್ನ ನೀವು ಹಾಕಿದಾಗ ನಿಮಗೆ ಕಂಟಿನ್ಯೂ ಅಂತ ಹೊಡೆದಾಗ ಡೈರೆಕ್ಟ್ ನಿಮ್ಮ ಗೂಗಲ್ ಪೇ, ಫೋನ್ಪೇ, UPI IDಗಳಿಗೆ ನೀವು ಅದು ಪೇಮೆಂಟ್ ತೋರಿಸುತ್ತೆ. ನೀವು ಪೇ ಮಾಡಿಬಿಟ್ಟು ಕೋರ್ಸನ್ನು ಪಡ್ಕೊಳ್ಬೋದು ಮತ್ತು ಕೋರ್ಸಸ್ಸನ್ನು ಜಾಯಿನ್ ಆಗಿ ಅದರದ್ದು ಏನೇನಿದೆ ಕ್ಲಾಸಸ್ಸನ್ನು ಕೇಳಿಸ್ಕೊಂಡು ಲಾಭ ಪಡ್ಕೋಬೋದು. ಸೊ ಬೇಸಿಕಲಿ BAA ಆ್ಯಪ್ ಅನ್ನೋದು ಈ ಥರ ವರ್ಕ್ ಆಗುತ್ತೆ. ಸೊ ಯಾರ್ಯಾರಿಗೆ ಗೊತ್ತಾಗಿಲ್ಲ ಎಲ್ಲರಿಗೂ ತಿಳಿಸ್ಲಿಕ್ಕೆ ಅಂತ ಇವತ್ತಿನ ಈ ವಿಡಿಯೋನ ಮಾಡಿರೋದು. ಸೊ ಡೀಟೇಲ್ ಆಗಿ
ಈ ವಿಡಿಯೋನ ಎಲ್ಲರೂ ನೋಡ್ಬೋದು, ಎಲ್ಲ ವಯಸ್ಸಿನವರು ಇದರದ್ದು ಬೆನಿಫಿಟ್ ಪಡ್ಕೊಳ್ಬೋದು. ಸೊ ಇದರಲ್ಲಿ ನೀವು ಎಲ್ಲರೂ BAA ಆ್ಯಪನ್ನು ಆದಷ್ಟು ತುಂಬ ಜನಕ್ಕೆ ಹಂಚಿ. ಸೊ ಎಲ್ಲರೂ ನೀವು ಹಂಚಿದವ್ರಿಗೂ ಲಾಭ ಇದೆ, ಹಂಚ್ಕೊಂಡವ್ರಿಗೂ ಲಾಭ ಇದೆ. ಸೊ ಎಲ್ಲರೂ ಇದರದ್ದು ಬೆನಿಫಿಟನ್ನು ಅಟ್ಮೋಸ್ಟ್ 100% ಬೆನಿಫಿಟನ್ನು ಎಲ್ಲರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು.